ಪೌಷ್ಟಿಕವಾದ ಮತ್ತು ಆರೋಗ್ಯಕರವಾದ ಲಾಡು ಮಾಡಲು ತೆಗೆದುಕೊಂಡಿರುವ ಸಾಮಾನುಗಳು: ಸಜ್ಜೆ 1/2 ಕಪ್, ರಾಗಿ 1/2 ಕಪ್, ಪುಟಾಣಿ ಕಡಲೆ ಅರ್ಧ ಕಪ್, ಬಾರ್ಲಿ ಅರ್ಧ ಕಪ್, ಬಾದಾಮಿ ಅರ್ಧ ಕಪ್, ಮೆಂತೆ 2 ಚಮಚ, ಬೆಲ್ಲ 3 ಅಚ್ಚು, ಏಲಕ್ಕಿ 1 ಚಮಚ. ಸಜ್ಜೆ, ರಾಗಿ, ಬಾರ್ಲಿ ಮತ್ತು ಮೆಂತೆಯನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಇಟ್ಟಿದ್ದೇನೆ. ಈಗ ಇದನ್ನು ಹುರಿಯಬೇಕು. ಪುಟಾಣಿ ಕಡಲೆಯನ್ನು ಹುರಿಯುವ ಅಗತ್ಯ ಇಲ್ಲ. ಸಜ್ಜೆ, ರಾಗಿ, ಬಾರ್ಲಿ ಮತ್ತು ಮೆಂತೆಯನ್ನು ಬಾಣಲೆಯಲ್ಲಿ ಹುರಿದಿಟ್ಟಾಗಿದೆ. ಬಿಸಿ ಆರಿದ ನಂತರ ಪುಡಿ ಮಾಡಬೇಕು. ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಬೆಲ್ಲದ ಪಾಕ ಮಾಡುವ. ಬೆಲ್ಲದ ಪಾಕ ಚೆನ್ನಾಗಿ ಕುದೀತಾ ಉಂಟು. ಧಾನ್ಯಗಳನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಟಾಗಿದೆ. ಬಾದಾಮಿಯನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಹುರಿಯುವ. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಮಾಡಿಟ್ಟ ಹುಡಿಯನ್ನು ಚೆನ್ನಾಗಿ ಹುರಿಯುವ. ಹುರಿದಿಟ್ಟ ಹುಡಿಗೆ ಬೆಲ್ಲದ ಪಾಕವನ್ನು ಹಾಕಬೇಕು. ಬೆಲ್ಲದ ಪಾಕವನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡುವ. ಇದು ಸ್ವಲ್ಪ ತಣ್ಣಗೆ ಆದ ಮೇಲೆ ಇದನ್ನು ಲಾಡು ಮಾಡಬಹುದು. ಹುರಿದಿಟ್ಟ ಹುಡಿಗೆ ಬೆಲ್ಲದ ಪಾಕವನ್ನು ಸೇರಿಸಿ ಆಯಿತು. ಈಗ ಅದರ ಬಿಸಿ ನೋಡಿಕೊಂಡು ಲಾಡು ಮಾಡಬೇಕು. ಇದು ಹೆಚ್ಚು ಬಿಸಿ ಇದ್ದರೆ ಲಾಡು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಪೂರ್ತಿ ತಣದು ಹೋದರೂ ಲಾಡು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಸ್ವಲ್ಪ ಬಿಸಿ ಇರುವಾಗ ಕೈಯಲ್ಲಿ ಲಾಡು ಮಾಡಬೇಕು ಇದನ್ನು. ಎರಡು ಲಾಡು ಕಟ್ಟಿದ ಮೇಲೆ ಬೆಲ್ಲದ ಪಾಕ ಸ್ವಲ್ಪ ಕಡಿಮೆ ಆಯಿತೋ ಅಂತ ಅನಿಸಿತು ನನಗೆ. ಅದಕ್ಕೆ ಇನ್ನೊಂದು ಅಚ್ಚು ಬೆಲ್ಲ ತಗೊಂಡು ಅದರ ಪಾಕವನ್ನು ಮಾಡಿದ್ದೇನೆ. ಅದನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಈಗ. ಹಾಗೆ ಒಟ್ಟು 4 ಅಚ್ಚು ಬೆಲ್ಲ ಆಯಿತು. ಗೋಡಂಬಿ ಬೇಕಾದರೆ ಹಾಕ್ಕೊಳ್ಬೋದು, ಮತ್ತು ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. ರುಚಿಕರವಾದ ಆರೋಗ್ಯಕರವಾದ ಲಾಡು ತಯಾರಾಗಿದೆ. ಕೆಲವು ಲಾಡು ಮಾಡಿದ ನಂತರ ಉಳಿದ ಮಿಶ್ರಣಕ್ಕೆ ಇನ್ನಷ್ಟು ಬೆಲ್ಲದ ಪಾಕವನ್ನು ಸೇರಿಸಿ ಒಂದು ತಟ್ಟೆಯಲ್ಲಿ ಹರಡಿದೆ. ಅದು ತಣ್ಣಗೆ ಆದ ಮೇಲೆ ಬೇಕಾದ ಆಕಾರದಲ್ಲಿ ತುಂಡು ಮಾಡಿದರೆ ಬರ್ಫಿ ತಯಾರು. ಹೊಸ ವರ್ಷದ ಲೆಕ್ಕದಲ್ಲಿ ನಿಮಗೆಲ್ಲರಿಗೂ ಲಾಡಿನ ಜೊತೆಗೆ ಬರ್ಫಿ ಉಚಿತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಲಾಡು ಮಾಡಿ ನೋಡಿ ನನಗೆ ತಿಳಿಸಿ.